ಮೋದಿ ಸಂಪುಟದಲ್ಲಿ ತಮ್ಮ ಪುತ್ರನನ್ನ ಸೇರ್ಪಡೆಗೊಳಿಸೋದಕ್ಕೆ ರಾಜಾಹುಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈಗಾಗಲೇ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದ್ದಾರೆ BS ಯಡಿಯೂರಪ್ಪ. ಇವತ್ತು ನಮೋ ಪಟ್ಟಾಭಿಷೇಕ ಹಾಗೂ ಸಂಪುಟ ರಚನೆ ಇದೆ. ಮೋದಿ ಸಂಪುಟದಲ್ಲಿ ತಮ್ಮ ಮಗನನ್ನು ಸೇರಿಸೋದಕ್ಕೆ ರಾಜಾಹುಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು 4 ಸರ್ತಿ ಗೆದ್ದಿರ್ತಕ್ಕಂಥವ್ರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಗೆ ಅವಕಾಶ ಸಿಕ್ಕಿದೆ. ಇವತ್ತು ಬೆಳಿಗ್ಗೆ ಯಡಿಯೂರಪ್ಪ ಅಮಿತ್ ಶಾ ಅವರು ಭೇಟಿಯಾಗ್ತಾ ಇದ್ದಾರೆ. 4 ಬಾರಿ ಗೆದ್ದ ಪುತ್ರ ರಾಘವೇಂದ್ರಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ. ಈಗಾಗಲೇ ಒಬ್ಬ ಮಗ ರಾಜ್ಯಾಧ್ಯಕ್ಷ, ಇನ್ನೊಬ್ಬರು ಕೊಡ್ತಾರಾ ಅಂತ ನೋಡೋಣ. ಓಕೆ, ಹಾಗಾದ್ರೆ ಡೀಟೇಲ್ಸ್ ನೋಡೋದಾದ್ರೆ ನಿನ್ನೆ ಬೆಳಗ್ಗೆ ದೆಹಲಿಗೆ ದೌಡಾಯಿಸಿದ್ದಾರೆ BSY. ಸೊ ದೆಹಲಿಗೆ ಬರುವಂತೆ ಮೊನ್ನೆ ರಾತ್ರಿನೇ BY ರಾಘವೇಂದ್ರ ಅವರು ಕರೆ ಮಾಡಿದ್ರು BS ಯಡಿಯೂರಪ್ಪ ಅವರಿಗೆ. ಬಿಕಾಸ್ ಅವರ ಸ್ಥಾನ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಹೇಳುವಂತಹ ಮಾತು ಜೊತೆಗೆ ಕೊಟ್ಟಂತಹ ಭರವಸೆಗಳನ್ನ ನೆನಪು ಮಾಡಿಕೊಡೋ ಸಾಧ್ಯತೆ ಇದೆ. ಹೀಗಾಗಿ ದೆಹಲಿಗೆ ಬರುವಂತೆ ಮೊನ್ನೆ ರಾತ್ರಿನೇ ರಾಘವೇಂದ್ರ ಅವರ ಕಡೆಯಿಂದ ಕರೆ ಹೋಗಿದೆ ಅನ್ನೋದು ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗ್ತಾ ಇರೋದು. ಇನ್ನು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿ ಸಂಪುಟಕ್ಕೆ ಪುತ್ರನನ್ನ ಸೇರಿಸೋದಕ್ಕೆ ಸರ್ಕಸ್ ಅನ್ನ ಕೂಡ ಕಂಟಿನ್ಯೂ ಮಾಡ್ತಾರೆ. ಬಟ್ ಕನ್ಸಿಡರೇಷನ್ ಹೇಗೆ ಅಂತ, ಬಿಕಾಸ್ ಇವರೇ ಸಂಸದೀಯ ಮಂಡಳಿಯ ಸದಸ್ಯರು, ಬಹಳ ಸ್ಟ್ರಾಂಗೆಸ್ಟ್ ಪವರ್ಫುಲ್ ಸ್ಥಾನ ಇವ್ರಿಗೆ ಕೊಟ್ಟಿದ್ದಾರೆ ಬಿಜೆಪಿಯಿಂದ. ಈ ಕಡೆಗೆ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ, ಮತ್ತೊಬ್ಬ ಮಗನನ್ನು ಕೂಡ ಕನ್ಸಿಡರ್ ಮಾಡ್ತಾರಾ, ಕುತೂಹಲ ಇದೆ. ಇಂದು ಅಮಿತ್ ಶಾ ಜೊತೆಗೆ ಚರ್ಚೆಗೆ BSYಗೆ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿದೆ, ಸಮಯ ನಿಗದಿ ಆಗಿದೆ. ಮತ್ತೆ ಈ ಸಮಯ ತುಂಬಾ ಕ್ರೂಷಿಯಲ್. ಒಂದು, ಯಡಿಯೂರಪ್ಪ ಅವರ ಪ್ರಸ್ತುತತೆ ಹಾಗೂ ಲಿಂಗಾಯತ ಪಾಲಿಟಿಕ್ಸ್ ನ ಡೈನಾಮಿಕ್ಸ್ ಕೂಡ ಇದರಲ್ಲಿ ಚೇಂಜ್ ಆಗ್ಬಿಡುತ್ತೆ. ಅಕಸ್ಮಾತ್ ಇವರು ಹೇಳಿದವ್ರಿಗೆ ಅಲ್ಲಿ ಸ್ಥಾನಮಾನ ಸಿಗ್ಲಿಲ್ಲ ಅಂತ ಹೇಳಿದ್ರೆ. ಸೊ ಕುತೂಹಲ ಇದೆ. 3 ವರ್ಷದ ಹಿಂದೆನೆ ಮಂತ್ರಿಗಿರಿಗೆ ರಾಘವೇಂದ್ರ ಅವರ ಹೆಸರು ಕೇಳ್ಬಂದಿತ್ತು, ಪ್ರಬಲ ಖಾತೆಗೆ ಅವರ ಹೆಸರು ಕೇಳ್ಬಂದಿತ್ತು. ಬಟ್ ಅದಾಗಿರ್ಲಿಲ್ಲ. ಆಗ ರೀಶಫಲ್ ಆದಾಗ್ಲೂ ಕೂಡ ಒಂದು ನಿರೀಕ್ಷೆ ಇತ್ತು, ಆಗ್ಲೂ ಆಗಿರ್ಲಿಲ್ಲ. ತಂದೆ CM ಆಗಿದ್ರಿಂದ ಸಚಿವ ಸ್ಥಾನ ಮಿಸ್ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಇದೇ ಮಾತನ್ನ ಅಲ್ಲಿ ಲಾಭಿಯ ರೂಪದಲ್ಲಿ ಹೇಳೋ ಸಾಧ್ಯತೆ ಇದೆ. BSY ಕೆಳಗಿಳಿದಾಗ ಮಂತ್ರಿ ಸ್ಥಾನ ಕೊಡುವ ಮಾತಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಕೊಳ್ಳುವಿಕೆಯ ಮಾತಿನ ಅಗ್ರಿಮೆಂಟ್ ಪ್ರಕಾರನೇ ಎಲ್ಲವೂ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. 2ನೇ ಸಲ ಅವಕಾಶ ಬಂದಾಗ ವಿಜಯೇಂದ್ರಗೆ ಅಲ್ಲಿ ರಾಜ್ಯದಲ್ಲಿ ಸ್ಥಾನಮಾನ ಸಿಗುವಂತಹ ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ಕೈಗೆತ್ಕೊಂಡಿತ್ತು. ಬಿಜೆಪಿಯ ಸಾರಥ್ಯವನ್ನ ಕೊಡಲಾಗಿತ್ತು. ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕ ಬೆನ್ನಲ್ಲೇ ರಾಘವೇಂದ್ರ ಅವರಿಗೆ ಮತ್ತೆ ಮಂತ್ರಿಯಾಗುವಂತಹ ಅವಕಾಶ ಮಿಸ್ ಆಯಿತು ಅಂತ ಹೇಳಲಾಗುತ್ತೆ. ಈಗ ಮೋದಿ 3.0 ಸಂಪುಟಕ್ಕೆ ಪುತ್ರನ ಸೇರಿಸೋದಕ್ಕೆ ಯಡಿಯೂರಪ್ಪ ಅವರು ಯತ್ನಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್. ಲಿಂಗಾಯತ ಪಾಲಿಟಿಕ್ಸ್ ನ ಡೈನಾಮಿಕ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ಯಡಿಯೂರಪ್ಪ ಅವರ ಮಾತು ಹೇಗೆ ನಡೆಯುತ್ತೆ ಅನ್ನೋದು ಡಿಪೆಂಡ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ಏನಾಗಬಹುದು, ಏನೆಲ್ಲ ಚರ್ಚೆ ಹಿಂದೆ ಆಗಿತ್ತು, ಇವತ್ತಿನ ಡೆವಲಪ್ಮೆಂಟು, ಕೊನೆಯ ಕ್ಷಣದಲ್ಲಿ BY ರಾಘವೇಂದ್ರ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಮಮತಾ ತಮ್ಮ ಇಬ್ಬರು ಮಕ್ಕಳನ್ನು ಕೂಡ ಬಿಜೆಪಿಯಲ್ಲಿ ಭದ್ರ ಬುನಾದಿ ಹಾಕುವ ನಿಟ್ಟಿನಲ್ಲಿ ಸತತವಾಗಿ ಯಡಿಯೂರಪ್ಪನವರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರ ವಿಚಾರದಲ್ಲಿ ಅವರು ಸಫಲ ಆಗಿರುವಂಥದ್ದು. ರಾಘವೇಂದ್ರ ಅವರು ಈಗಾಗಲೇ 4 ಬಾರಿ ಸಂಸದರಾಗಿದ್ದಾರೆ. ಅವ್ರನ್ನ ಕೇಂದ್ರ ಸಚಿವರನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನ ಕೂಡ ಕಳೆದ 3 ವರ್ಷಗಳಿಂದಲೂ ಕೂಡ ಯಡಿಯೂರಪ್ಪನವರು ಮಾಡ್ತಾನೆ ಇದ್ದಾರೆ. ಇನ್ನೂ ಕೂಡ ಸಫಲ ಆಗಿಲ್ಲ. ಈಗ ಮೊದಲ ಹಂತದ ಸಂಪುಟ ರಚನೆ ಇವತ್ತು ಆಗ್ತಾ ಇರುವಂಥದ್ದು. ಈ ಒಂದು ಸಂಪುಟದಲ್ಲಿ, ಮೋದಿಯವರ ಸಂಪುಟದಲ್ಲಿ ತಮ್ಮ ಪುತ್ರ ರಾಘವೇಂದ್ರನ ಸೇರ್ಪಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ನಿನ್ನೆ ಸಂಜೆ ಹೋಗಬೇಕಾಗಿತ್ತು ಯಡಿಯೂರಪ್ಪನವರು ದೆಹಲಿಗೆ. ಹಾಗಾಗಿ ನಿನ್ನೆ ಬೆಳಿಗ್ಗೆನೇ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಹಿಂದಿನ ದಿನನೇ ರಾಘವೇಂದ್ರ ಅವರು ಕರೆ ಮಾಡಿದ್ರು ಅಂತಲೂ ಕೂಡ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಬೆಳಿಗ್ಗೆನೇ ದೆಹಲಿ ವಿಮಾನ ಏರಿದ್ದಾರೆ. ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಅವರು ಕಸರತ್ತು ಮಾಡ್ತಾ ಇರುವಂಥದ್ದು. ಇವತ್ತು ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇವತ್ತಿನ ಸಂಪುಟದಲ್ಲಿ ಅಲ್ಲವಾದರೂ ಕೂಡ ಮುಂದಿನ 2ನೇ ಹಂತದಲ್ಲಿ ಸಂಪುಟ ಪುನರ್ರಚನೆ ಆಗುವಾಗಲಾದರೂ ಕೂಡ ಪುತ್ರನನ್ನ ಸಂಪುಟದಲ್ಲಿ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಇವತ್ತಿನ ಸದ್ಯಕ್ಕೆ ಇರುವಂಥ ಚಿತ್ರಣ ಪ್ರಕಾರ ರಾಘವೇಂದ್ರ ಅವರಿಗೆ ಇವತ್ತು ಸಂಪುಟದಲ್ಲಿ ಸೇರ್ಪಡೆ ಅಸಾಧ್ಯ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಆದರೆ ಯಡಿಯೂರಪ್ಪನವರು ಕಸರತ್ತು ಮಾಡ್ತಾ ಇದ್ದಾರೆ. ಇವತ್ತಲ್ದಿದ್ರು ಕೂಡ ಮುಂದಿನ ಹಂತದಲ್ಲಿ, 2ನೇ ಹಂತದಲ್ಲಿ ಏನು ಸಂಪುಟ ಪುನರ್ರಚನೆ ಆಗುತ್ತೆ ಆವಾಗಲಾದರೂ ಕೂಡ ಸೇರ್ಪಡೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ ಅಂತಂದು ಕೂಡ ಹೇಳಲಾಗ್ತಿದೆ. ಹೈಕಮಾಂಡ್ ಯಾವ ರೀತಿ ಭರವಸೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಕಾದೊಡ್ಬೇಕಾಗಿದೆ ಮಮತಾ. ಧನ್ಯವಾದ. ಥ್ಯಾಂಕ್ ಯು. ಬಟ್ ರಾಜ್ಯ ಬಿಜೆಪಿಯಲ್ಲಿ ಇದು ಅಸಮಾಧಾನಕ್ಕೆ ಕಾರಣ ಆಗಬಹುದು. ಒಂದು ವೇಳೆ ವಿಜೇಂದ್ರ ಏನಾದರೂ ಮಂತ್ರಿ ಆದರೆ, ಯಡಿಯೂರಪ್ಪನವರು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಇದ್ದಾರೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಇದ್ದಾರೆ, ಇವ್ರನ್ನೂ ಮಂತ್ರಿ ಮಾಡಿದ್ರೆ ಹೆಂಗೆ ಅಂತ ಸಾಧ್ಯತೆಗಳು ಕಡಿಮೆ. ನೋಡೋಣ.